ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮತ್ತು ದೇಶದಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಭಕ್ತರಿಗೂ ಮತ್ತು ಅಭಿಮಾನಿಗಳಿಗೆ ಈ ದಿನದ ಪ್ರೆಸ್ ಮೀಟ್ ಉದ್ದೇಶ ಏನಪ್ಪಾ ಅಂತಂದ್ರೆ, ದೇಶದಲ್ಲಿ ಕಮಲ ಬಹುಮತವನ್ನ ಪಡೆದಿದೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ 29ನೇ ತಾರೀಕು ನಾನು ಮಾಧ್ಯಮದ ಮಿತ್ರರಿಗೆ ಹೇಳಿದ್ದೆ, ಏನಪ್ಪಾ ಅಂತಂತಂದ್ರೆ ಕಮಲ ಅರಳುವುದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದೆ. ಇವತ್ತು ಬಂಗಾಲ್ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಕಮಲ ಅರಳುವುದನ್ನ ನೀವೆಲ್ಲ ನೋಡಿದ್ದೀರಿ. ತುಂಬಾ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಎಲ್ಲ ಅಭಿಮಾನಿಗಳು ಕಮಲದ ಈ ದಿನದ ಅರಳದ ಖುಷಿಯಲ್ಲಿದ್ದೀರಿ. ನಿಮಗೆ ಏನಪ್ಪಾ ಅಂತಂದ್ರೆ ಮೊದಲೇ ಇನ್ನೊಂದೇನಪ್ಪಾ ಅಂತಂದ್ರೆ, ನಾನು ಚಲನಚಿತ್ರದ ನಟ ವಿಜಯ್ ಅವರ ಕುರಿತಾಗೂ ಹೇಳಿದ್ದೆ. ವಿಜಯ್ ಅವರು ವಿಜಯವನ್ನ ಸಾಧಿಸಿದ್ದಾರೆ. ಅವರ ಮುಂದಿನ ರಾಜಕೀಯ ಭವಿಷ್ಯದಲ್ಲೂ ಯಶಸ್ವಿ ಆಗುತ್ತದೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಕಮಲ ಅರಳಿತು, ಎಲ್ಲರಿಗೂ ಸಂತಸ ಬಂತು. ಇನ್ನು ಮುಂದೆ ರಾಜಕೀಯ ಭವಿಷ್ಯದಲ್ಲೂ ಕೂಡ ಬದಲಾವಣೆಗಳು ಕಂಡು ಬರುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ರಾಜ್ಯದಲ್ಲಿ ಮುಂದೆ ಬರುವಂತಹ ಚುನಾವಣೆಯ ದಿನಗಳಲ್ಲಿ ನಾನು ನಿಮಗೆ ಉತ್ತರವನ್ನ ಕೊಡುತ್ತೇನೆ. ದೇಶದಲ್ಲಿ ಇವಾಗ ಎಲೆಕ್ಷನ್ಸ್ಗಳಾಯ್ತು, ಇವಾಗ ರಿಸಲ್ಟ್ಸ್ಗಳೆಲ್ಲ ಬಂತು, ಇನ್ನೂ ಬದಲಾವಣೆಗಳಾಗುತ್ತದೆ ಅನ್ನುವುದು ಒಂದು ಸೂಚನೆಯನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ಆ ಬದಲಾವಣೆಯನ್ನ ನೀವು ಕಾದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಬದಲಾವಣೆ ಯಾವ ರೀತಿ ಆಗಿದೆ, ಬದಲಾವಣೆ ಏನೇನೆಲ್ಲ ಆಗುತ್ತೆ ಅಂತಕ್ಕಂಥದ್ದು. ಮತ್ತೆ ನಾನು ನನ್ನ ಎಲ್ಲ ಆತ್ಮೀಯರ ಹತ್ರ ಬಹಳ ವಿಶೇಷವಾಗಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. 23ರಲ್ಲಿ ಸಿದ್ದರಾಮಯ್ಯ ಸಾಹೇಬರು CM ಆಗ್ತಾರೆ ಅಂತ ನಾನು ಹೇಳಿದ್ದೆ. ಕಾಂಗ್ರೆಸ್ ಮೇಲುಗೈ ಸಾಧಿಸುತ್ತೆ ಅಂತಾನು ಹೇಳಿದ್ದೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಮೇಲ್ಗೈ ಸಾಧಿಸಿದ್ದು ಆಯ್ತು, ಅದರ ಜೊತೆಗೆ ಸಿದ್ದರಾಮಯ್ಯ ಸಾಹೇಬ್ರೆ CM ಕೂಡ ಆದ್ರೂ ಮಧ್ಯದಲ್ಲಿ ಸಾಕಷ್ಟು ಸಲ ನಮ್ಮ ಮಾಧ್ಯಮದ ಮಿತ್ರರು ನನಗೆ ಪ್ರಶ್ನೆ ಮಾಡಿದ್ರು, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಆಗ್ಲೂ ಕೂಡ ಉತ್ತರ ಕೊಟ್ಟಿದ್ದೇನೆ. ಇನ್ ಮುಂದಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ರಾಜ್ಯದ ರಾಜಕೀಯದ ಭವಿಷ್ಯದ ಕುರಿತು ಉತ್ತರವನ್ನ ಕೊಡ್ತೇನೆ. ಇವಾಗ ಹೇಗೆ ನಮ್ಮ ದೇಶದಲ್ಲಿ ಪರ್ಫೆಕ್ಟ್ ಆಗಿ ಕಮಲ ಅರಳಿದೆ, ಇನ್ ಮುಂದೆ ರಾಜ್ಯದಲ್ಲಿ ಯಾವ ರೀತಿ ರಾಜಕೀಯದ ಭವಿಷ್ಯ ಇದೆ ಅಂತಕ್ಕಂಥ ಬಹಳ ಪ್ರಶ್ನೆಗಳು ಈಗಾಗಲೇ ಬರ್ತಾ ಇವೆ. ಅದಕ್ಕೂ ಕೂಡ ಆದಷ್ಟು ಬೇಗ ಮುಂದಿನ ದಿನಮಾನಗಳಲ್ಲಿ ಉತ್ತರವನ್ನ ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ದಿವ್ಯ ದೃಷ್ಟಿಯಲ್ಲಿ ಕಂಡು ಬಂದಿರತಕ್ಕಂತಹ ಸಂಖ್ಯಾಶಾಸ್ತ್ರದ ಪ್ರಕಾರ ಕಮಲ ಅರಳಿದ್ದು ಎಲ್ಲರಿಗೂ ಸಂತೋಷವಾಗಿದೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲ ರಾಜಕೀಯದಲ್ಲಿ ಈ ದಿನ ಯಶಸ್ವಿ ಪಡೆದವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ